ಹೇಮಲತಾ ನಾಯ್ಕ್ ಒಂದೇ ನಿಮಿಷ ಹೇಳಿ. ಅದರ್ವೈಸ್ ಇಟ್ ವಿಲ್ ಇದು ಕನ್ಕ್ಲೂಡ್ ಮಾಡ್ತೇನೆ. ಹೇಳಿ, ಈಗ ಮಾತಾಡ್ತೀರಿ ಇನ್ನು? ಇಲ್ಲ, ನಿಮಗೆ ತಮಗೆ ಬೇಜಾರು ಮಾಡಿದ್ದೇವೆ ನಾವು. ಅಲ್ಲ, ಬೇಜಾರಲ್ಲ, ಅದನ್ನು ನಡಿಬೇಕು. ಈಗ ಸದನದಲ್ಲಿ ನಾವು ಕೆಲವು ನಿಮ್ಮ ಕಾನೂನು ಪ್ರಕಾರ ನಡ್ಕೊಳ್ಬೇಕು. ನೋಡಿ, ಇದು 10:35 ನಡೆದೀವಿ ಒಂದು. ಐ ಅಗ್ರಿ ಸರ್. ಆದರೆ ಐ ವಾಸ್ ಬಿಟ್ ಎಮೋಷನಲ್ ಇನ್ ದಿಸ್ ಇಶ್ಯೂ. ಯಾಕೆ ಅಂತಂದರೆ 1.5 ಕೋಟಿ ಜನ ನನ್ನ ಜನರಿಗೆ ಅನ್ಯಾಯ ಆಗ್ತದೆ, ಅದರಿಂದ ನಾನು ಎಮೋಷನಲ್ ಇದ್ದೀನಿ. ಓಕೆ, ಆದರೆ ಆದ್ರಿಂದಲೇ ನಾವು ಆ ರೀತಿ ನೋಡ್ಕೊಂಡಿದ್ದೇವೆ. ತಮಗೆ ಬೇಸರ ಆಗಿದ್ರೆ ಕ್ಷಮೆ ಇರಲಿ. ನಾ ಏನು ಮಾಡೋಕ್ಕಾಗಲ್ಲ. ಯಾಕೆಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ನಮ್ಮವರೇ ಚೂರಿ ಹಾಕಿದ್ರೆ ನಾನು ಏನು ಮಾಡಬೇಕು ಹೇಳಿ? ಆ ಕಾರಣದಿಂದ ಅದಾಗೈತೆ. ನಮಗೆ 1 ತಾಸು ಮಾತಾಡ್ಲಿಕ್ಕೆ ನಮಗೆ ಸಮಯ ಕೊಡಿ. ಸಮಯ ಕೇಳಿ. ಒಂದು ತಾಸು ಮಾತನಾಡ್ಲಿಕ್ಕೆ ಬೇರೆ ಇದರಲ್ಲಿ ನಮಗೆ ಸಮಯ. ಸಭಾಪತಿಗಳೇ, ವಿರೋಧ ಪಕ್ಷ ನಾಯಕರು ಹೇಳಿರ್ತಕ್ಕಂಥದ್ದು ಸರಿಯಲ್ಲ. ಯಾರು ಸೂರ್ಯ ಆಗ್ತಕ್ಕಂಥ ಪ್ರಶ್ನೆ ಅಲ್ಲ. ಅವರೆಲ್ಲರಿಗೂ ಸೇರಿರ್ತಕ್ಕಂಥವ್ರು. ಅವ್ರ ಸಮುದಾಯ ನನ್ನ ಸಮುದಾಯ ಎಂಬುದು ಪ್ರಶ್ನೆ ಇಲ್ಲ. ಸರ್ಕಾರಕ್ಕೆ ಎಲ್ಲರೂ ಬೇಕಾಗಿರ್ತಕ್ಕಂಥ ಎಲ್ಲ ಸಮುದಾಯಗಳು. ನೋಡಿ, ಪ್ಲೀಸ್ ಇದನ್ನು ಕೇಳಿ. ಈಗ ಬರೀ 7,000 ಕೋಟಿ ನಮಗೆ ಕೊಟ್ಬಿಟ್ಟು 42,000 ಕೋಟಿ ಅಂತ ಜನರ ಮುಂದೆ ಹೇಳಿದ್ರೆ ಅದನ್ನು ನಾನು ಒಪ್ಪಕ್ಕಾಗಲ್ಲ. ಇದು ನನ್ನ ಜನರಿಗೆ ಈ ಸರ್ಕಾರ ಮಾಡಿರೋದು ಅನ್ಯಾಯ. ಅದನ್ನು ನಾನು ಹೇಳೋದೇ ಇದು ಅನ್ಯಾಯ. ಅದರಿಂದ ಹೇಳೋದೇ ನಾನು. ಸಮಯ ಕೊಡಿ ಸರ್, ನಮಗೆ ಸಮಯ ಕೊಡಿ. ಅದರಿಂದ ನೀವು ಸಮಯ ಕೊಡಿ. ಒಂದು ನಿಮಿಷ. ಈಗ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ದೇಶದಲ್ಲಿ ಪ್ರಥಮ ಬಾರಿಗೆ ಈ ರೀತಿಯಾದಂತ ಕಾನೂನು ತಂದು ಅವಕಾಶ ಕೊಡ್ತಾ ಇದೆ. ಕಾನೂನು ತಂದೆ ಅನ್ಯಾಯ ಮಾಡಿರೋದು. ಕಾನೂನು ತರದೇ ಇದ್ದಿದ್ರೆ ನಾವು ಪ್ರಶ್ನೆ ಮಾಡ್ತೀವಿ. ಕಾನೂನು ತಂದೆ ಅನ್ಯಾಯ ಮಾಡಿ ಇಷ್ಟೊತ್ತೆಲ್ಲ ನಾವು ಮಾತಾಡುವಂತ ತಿರುಗಿ ಅದನ್ನೇ ಮುಂದುವರಿಸಿದ್ರೆ ಹೇಗೆ? ದಯವಿಟ್ಟು ಮುಂದುವರಿಸಲಿಕ್ಕೆ ಸಿದ್ಧ ಇಲ್ಲ. ವಿರೋಧ ಪಕ್ಷ ಕನ್ಕ್ಲೂಡ್ ಮಾಡಬೇಕಾಗಿತ್ತು. ಸಮಯ ಕೊಡಿ ಮಾತಾಡ್ಲಿಕ್ಕೆ. ವಿರೋಧ ಪಕ್ಷದ ನಾಯಕರೇ, ಈ ಸದನ ಒಂದು ಸಮುದಾಯಕ್ಕೆ, ಒಂದು ಧರ್ಮಕ್ಕೆ, ಒಂದು ಭಾಷೆಗೆ ಸೇರಿದಂಥದ್ದಲ್ಲ. ಈ ಸದನ ಇಡೀ ಕರ್ನಾಟಕ ರಾಜ್ಯದ 106 ಕೋಟಿ ಜನಕ್ಕೆ ಸೇರಿರ್ತಕ್ಕಂಥದ್ದು. ಯಾರಿಗೆ ನೋವಾದ್ರೂ ಎಲ್ಲರೂ ಸಹ ಮಾತಾಡಬೇಕಾಗತ್ತೆ. ಈಗ ಸದನ ಚೇರ್ಮನ್ ಅವ್ರ ಚೇಂಬರಲ್ಲಿ ನಾವೆಲ್ಲರೂ ಸಹ ಮಾತಾಡಿ ಬಂದಿದ್ದೀವಿ. ತಾವು ಕ್ಷಮಾಪಣೆ ಕೇಳಿ ಅಲ್ಲಿ ಮುಗಿಸಿ ಚರ್ಚೆ ಬೇಡ. ಅವ್ರ ಮುಂದೆ ನಡೀಲಿ ಸದನ. ನಡೆದಿದ್ದೇನು ಈ ತರ ಮತ್ತೆ ಕೂತಾಡಗ ದಯಮಾಡಿ ಮುಗಿಸಿ ದಯವಿಟ್ಟು. ಹೇಮಲತಾ ನಾಯ್ಕರ, ಇದನ್ನ ನಾನು ಬೇರೆ ರೂಪಕ್ಕೆ ಕೊಡ್ತೀನಿ, ಬರೆದು ಕೊಟ್ಬಿಡಿ. ಸಫಿಷಿಯೆಂಟ್ ಚರ್ಚೆ ಆಗ್ಬೇಕಂತಾರೆ. ಬೇರೆ ರೂಪದಲ್ಲಿ ನೀವು ಬರೆದು ಕೊಡಿ, ಕನ್ವರ್ಟ್ ಮಾಡ್ತೀವಿ, ಅವಾಗ ಮಾತಾಡಕತ್ತೀವಿ. ಸಭಾಪತಿಗಳೇ, ತಮ್ಮ ಅನುಮತಿ ಬೇಕು. ಯಾಕಂದರೆ ಈಗ ಅರ್ಧ ಗಂಟೆ ಎಲ್ಲ ಮಾತಾಡಿದೆ. ಭಾಳ ತಪ್ಪು ಸಂದೇಶ ಮತ್ತು ಮಿಸ್ಇನ್ಫಾರ್ಮೇಷನ್ನು ಪಬ್ಲಿಕ್ನಲ್ಲಿ ಇದೆ ಇವತ್ತು. ಅದು ಕ್ಲಾರಿಫಿಕೇಷನ್ ಮಾಡೋಕ್ಕೆ ನನಗೆ 5 ನಿಮಿಷ ಕೊಡಬೇಕು. ಅದಾದಮೇಲೆ ಸಮಾಜ ಕಲ್ಯಾಣ ಸಚಿವರು ಮಾತನಾಡ್ತಾರೆ. ಅಧ್ಯಕ್ಷರೇ, ಅನುಮತಿ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಅವರೆಲ್ಲ ಹೇಳಿದ್ದನ್ನು ಕೇಳಿದ್ದೀವಿ. ನಾನು ಗೌರ್ಮೆಂಟೇ. ಆಮೇಲೆ ಚರ್ಚೆಗೆ ಚರ್ಚೆಗೆ ಅವಕಾಶ ಕೊಡ್ತಾ ಇದ್ದಾರೆ. ಸಭಾಪತಿಗಳು ಹೇಳಿದ್ದಾರೆ ಚರ್ಚೆಗೆ ಅವಕಾಶ ಅಂತ ಹೇಳಿದ್ದಾರೆ. ಇಲ್ಲ ಸಭಾಪತಿಗಳೇ, ಸರ್ಕಾರದ ಪರವಾಗಿ ನನಗೂ ಮಾತಾಡಕ್ಕೆ ಹಕ್ಕಿದೆ. ಸರ್ಕಾರದ ಪರವಾಗಿ ನನಗೂ ಮಾತಾಡಕ್ಕೆ ಹಕ್ಕಿದೆ. ಸರ್ಕಾರದ ಪರವಾಗಿ ನನಗೂ ಮಾತಾಡೋ ಹಕ್ಕಿದೆ. ಅದಕ್ಕೆ ತಮ್ಮ ಅನುಮತಿ ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಒಂದು ನಿಮಿಷ ನೀವು ಮಾತಾಡಿಲ್ಲ ಎಲ್ಲರೂ. ಒಂದು ನಿಮಿಷ ತಡೀರಿ. ಸರಿ ಸರ್, ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ ನಾವು? ಈಗ ನಾನು ಹೇಳೋದು ಮತ್ತು ಅದನ್ನು ಮಾಡ್ತೀರಿ. ನಾ ಏನು ಹೇಳಿದೆ? ಎಲ್ಲರೂ ಎದ್ದು ಮಾತಾಡಬೇಡಿ ಅಂತ ಹೇಳಿ ಎಲ್ಲರೂ ಎದ್ದು ನೀವು ನನ್ನ ಕಡೆ ನೋಡೋದಿಲ್ಲ. ನಾ ಏನು ಮಾಡಲಿ? ಈಗ ಹೇಳಿದ್ದೀನಿ, ನಿಮಗೆ ಈ ಪ್ರಶ್ನೆಯಿಂದ ಸಮಾಧಾನ ಆಗಿಲ್ಲಲ್ಲ, ನೀವು ಬೇರೆ ರೂಪದಲ್ಲಿ ಬರೆದು ಕೊಡಿ, ನಾನು ಪರ್ಮಿಷನ್ ಕೊಡ್ತೀನಿ, ಸಾಕಷ್ಟು ಸಮಯ ಕೊಡ್ತೀನಿ, ಮಾತಾಡೋ ಅಂತ ಹೇಳಿ. ಗೋವಿಂದರಾಜು ಈಗ ಹೇಳ್ಬಿಟ್ಟಿದ್ದಾರೆ ಅಧ್ಯಕ್ಷ. ಇದು ತಪ್ಪು ಅಧ್ಯಕ್ಷರೇ, ದಯವಿಟ್ಟು ನಿಮ್ ಕೈ ಜೋಡಿಸ್ತೀನಿ. ದಿಸ್ ಇಸ್ ನಾಟ್ ಕರೆಕ್ಟ್. ಇಲ್ಲ, ನಾವು ಕೇಳ್ತಾ ಇರೋದು ಈಗ ಸುಳ್ಳು ಹೇಳಿದ್ದಾರೆ. ಆ ಸುಳ್ಳನ್ನು ನಾವು ಬಿಡಕ್ಕಾಗ್ತದ ಅಧ್ಯಕ್ಷರೇ? ಸುಳ್ಳು ಪದ ಉಪಯೋಗಿಸಿ
ನಿಜವಾಗ್ಲೂ ಇವರು ದಲಿತರ ಪರವಾಗಿದ್ರೆ ಉತ್ತರ ಕೇಳಬೇಕು. ಇವರು ನಿಜವಾಗ್ಲೂ ದಲಿತರ ಪರ ಇದ್ರೆ 10 ನಿಮಿಷ ಕುತ್ಕೊಂಡು ಕೇಳಬೇಕು. ನಾವು ಅದಕ್ಕೆ ಸಂಬಂಧಪಟ್ಟ ಮಂತ್ರಿ ಕೊಡ್ತೀನಿ ಅಂತ ಹೇಳಿದ್ದೀರಲ್ಲ. ಗೊಂದಲ ಸೃಷ್ಟಿ ನೀವು ಹೇಳಕ್ಕಾಗದಿದ್ರೆ 1 ಅವರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಪತ್ರ ಕೊಡ್ತೀವಿ, ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇವರೇ ಒಂದು ನಿಮಿಷ ನೋಡಿ, ನಾ ಹೇಳ್ತೀನಿ, ಅತಿಯಾದ ಇನ್ ಮೇಲೆ ಹೊರಗೆ ಹಾಕೋ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಬೇಕಾದ ಎದ್ದಂಗೆ ಏನು ಧರ್ಮಶಾಲೆ ಅಲ್ಲ. ನಾ ಹೇಳ್ತೀನಿ ನೀವು ನನ್ನ ಮಾತು ಕೇಳಿದ್ರೆ ಎದ್ದು ಪ್ರತಿಸಲ ಎದ್ದರೆ ಹೊರಗೆ ಹಾಕ್ಬಿಡ್ತೀನಿ. ಒಂದು ನಿಮಿಷ ನೀವು ಕೂತ್ಕೊಳ್ಳಿ. ಈಗ ನಾನೇನು ಹೇಳಿದ್ದೀನಿ ಅಂದರೆ, ಸಚಿವರ ಮದೇವಪ್ಪರ ನಿಮಗೆ ಸಮಾಧಾನ ಆಗ್ಲಿಕ್ಕಂದ್ರೆ ನೀವು ಅವ್ರಿಗೆ ರೈಟಿಂಗ್ ಕೊಡಿ, ಬೇರೆ ರೂಪದಲ್ಲಿ ತಗೋತಂತ ಹೇಳಿ ನೀವು ಉತ್ತರ ಹೇಳ್ತೀರಿ. ಅವ್ರ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಿ, ನೀವು ಉತ್ತರ ಹೇಳ್ಬೋದು. ಮದೇವಪ್ಪರು ಹೇಳ್ಬೋದು. ಖರ್ಗೆ ಅವ್ರು ಆಮೇಲೆ ಮಾತಾಡಿ, ನಾ ಹೇಳ್ತೀನಿ.